ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದು ಶಿವನ ರುದ್ರ ಗಾಯತ್ರಿ ಮಂತ್ರದ ಬಗ್ಗೆ ತಿಳಿಯೋಣ. ರುದ್ರ ಗಾಯತ್ರಿ ಮಂತ್ರ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇದು ರುದ್ರ ಗಾಯತ್ರಿ ಮಂತ್ರ. ಈ ಮಂತ್ರದ ಅರ್ಥ: ಓಂ ಎಂಬುದು ಬ್ರಹ್ಮಾಂಡದ ಮೂಲ ಶಬ್ದವಾಗಿದೆ. ಇದು ಅಸ್ತಿತ್ವದ ಪ್ರತಿಯೊಂದು ಅಂಶವನ್ನು ಒಳಗೊಳ್ಳುತ್ತದೆ. ನಾನು ಮಹಾಪುರುಷನ ಗೌರವಾರ್ಥವಾಗಿ ಧ್ಯಾನಿಸುತ್ತೇನೆ. ಯಾರು ಬ್ರಹ್ಮಾಂಡದ ದೈವಿಕ ಶಕ್ತಿ, ಆ ಮಹಾದೇವನೇ ನನ್ನ ಬುದ್ಧಿಯನ್ನು ಹೆಚ್ಚಿಸು ಮತ್ತು ರುದ್ರದೇವರು ನನ್ನ ಮನಸ್ಸನ್ನು ಬೆಳಗಲಿ. ಶಿವರುದ್ರ ಗಾಯತ್ರಿ ಮಂತ್ರವು ರುದ್ರನಿಗೆ ಸಮರ್ಪಿತವಾಗಿದೆ. ಇದು ಭಗವಾನ್ ಶಿವನ ಉಗ್ರ ರೂಪವಾಗಿದೆ. ರುದ್ರವು ಶಿವನ ಅತ್ಯಂತ ಶಕ್ತಿಶಾಲಿ ರೂಪವಾಗಿದ್ದು, ಅದು ಇಡೀ ವಿಶ್ವ ನಾಶ ಮಾಡಲು ಸಮರ್ಥವಾಗಿದೆ. ಅವನು ಯಾವುದೇ ರೂಪ, ಶಕ್ತಿ ಅಥವಾ ಅಂಶವನ್ನು ಬೂದಿಯನ್ನಾಗಿ ಮಾಡಬಹುದು. ರುದ್ರ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅಥವಾ ಕೇಳುವುದು ನಮ್ಮ ಆಳವಾದ ಭಯವನ್ನು ನಾಶಪಡಿಸುತ್ತದೆ. ಶಿವರುದ್ರ ಗಾಯತ್ರಿ ಮಂತ್ರವು ಪಠಿಸುವವರ ಮತ್ತು ಕೇಳುವವರ ಮನಸ್ಸಿಗೆ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ. ರುದ್ರನ ಆಶೀರ್ವಾದದೊಂದಿಗೆ ಈ ಮಂತ್ರವು ಜೀವನದ ಅಂತಿಮ ಸತ್ಯದೊಂದಿಗೆ ನಿಮ್ಮನ್ನು ಹೊಂದಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ರುದ್ರ ಗಾಯತ್ರಿ ಮಂತ್ರವು ಒಂದು ರೀತಿಯ ಪ್ರಾರ್ಥನೆಯಾಗಿದ್ದು, ಇದರಲ್ಲಿ ನಾವು ಭಗವಾನ್ ಶಿವನನ್ನು ನಮ್ಮ ಮನಸ್ಸು ಮತ್ತು ಬುದ್ಧಿವಂತಿಕೆಯನ್ನು ಅವನ ಕಡೆಗೆ ಮಾಡಲು ಬೇಡಿಕೊಳ್ಳುತ್ತೇವೆ. ಭಗವಾನ್ ಶಿವನು ಭೂತ, ಭವಿಷ್ಯ ಮತ್ತು ವರ್ತಮಾನವನ್ನು ಒಂದೇ ಸಮಯದಲ್ಲಿ ತಿಳಿದಿರುತ್ತಾನೆ ಮತ್ತು ಅದನ್ನು ನಿಯಂತ್ರಿಸಿ ನಮ್ಮ ಹಿಂದಿನ ಕೆಟ್ಟ ಕರ್ಮಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತಾನೆ. ಈ ಮಂತ್ರವು ರಕ್ಷಿಸುವುದರಿಂದ ಇದನ್ನು ರಕ್ಷಕವಚ ಮಂತ್ರ ಎಂದು ಕರೆಯುತ್ತಾರೆ. ಇದು ನಮ್ಮನ್ನು ಅಪಾಯಗಳು, ಬೆದರಿಕೆಗಳು ಮತ್ತು ಶತ್ರುಗಳಿಂದ ರಕ್ಷಿಸುತ್ತದೆ. ನೀವು ಅಸಾಧ್ಯವೆಂದು ತೋರುವ ಏನಾದರೂ ಸಾಧಿಸಲು ಬಯಸಿದರೆ ಈ ಮಂತ್ರವನ್ನು ಪಠಿಸಿ. ಇದು ಎಲ್ಲವನ್ನೂ ಬದಲಾಯಿಸುತ್ತದೆ. ಈ ಮಂತ್ರವನ್ನು ಪಠಿಸುವುದು ಎಷ್ಟು ಶಕ್ತಿಯುತವಾಗಿದೆ ಎಂದರೆ ಅದು ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸುತ್ತದೆ. ಈ ಮಂತ್ರವು ನಮಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಮತ್ತು ನಕಾರಾತ್ಮಕತೆಯಿಂದ ನಮ್ಮನ್ನು ಮುಕ್ತಗೊಳಿಸುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ಆಂತರಿಕ ಶಾಂತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ನಾವು ಜೀವನದ ಕೊನೆಯಲ್ಲಿ ಶಿವಲೋಕವನ್ನು ಪಡೆಯುತ್ತೇವೆ. ಈ ಮಂತ್ರದ ಆಳವಾದ ಪಠಣವು ಹೆಚ್ಚು ಏಕಾಗ್ರತೆ ಮತ್ತು ಸ್ಮರಣೆಗಾಗಿ ನಮ್ಮ ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈ ಮಂಗಳಕರ ಮಂತ್ರವನ್ನು ಪಠಿಸುವುದರಿಂದ ರೋಗಗಳು, ಸಾವು ಮತ್ತು ಅಪಘಾತಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಬೇರೆ ಯಾರೂ ಸಹಾಯ ಮಾಡದಂತಹ ಕಠಿಣ ಪರಿಸ್ಥಿತಿಯಲ್ಲಿ ಇದು ನಮಗೆ ಸಹಾಯ ಮಾಡುತ್ತದೆ. ಮಂತ್ರವು ನಮ್ಮನ್ನು ರುದ್ರನೊಂದಿಗೆ ಮತ್ತು ಅವನ ರಕ್ಷಣೆಯಿಂದ ಸಂಪರ್ಕಿಸುತ್ತದೆ. ಇದರಿಂದ ನಾವು ನಿರ್ಭಯರಾಗಿರುತ್ತೇವೆ. ಈ ಮಂತ್ರವು ಜೀವನವನ್ನು ದೈವಿಕವಾಗುತ್ತದೆ ಮತ್ತು ನಾವು ಎಲ್ಲಾದರೂ ಯಶಸ್ಸನ್ನು ಸಾಧಿಸುತ್ತೇವೆ. ಈ ಮಂತ್ರವನ್ನು ಪಠಿಸುವ ವ್ಯಕ್ತಿಯೊಂದಿಗೆ ಶಿವನು ಸಂತೋಷ ಪಡುತ್ತಾನೆ ಮತ್ತು ಅವನ ಆಸೆಗಳನ್ನು ಪೂರೈಸುತ್ತಾನೆ. ಈ ಮಂತ್ರವನ್ನು ಪಠಿಸುವ ಕಂಪನವು ಆರೋಗ್ಯ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ. ಈ ಮಂತ್ರವು ನಮಗೆ ಆಧ್ಯಾತ್ಮಿಕ ಮತ್ತು ಭಕ್ತಿಯನ್ನು ನೀಡುತ್ತದೆ. ಇದು ನಮಗೆ ಜೀವನದ ಶಾಂತಿಯನ್ನು ನೀಡುತ್ತದೆ. ನಾವು ಈ ಮಂತ್ರವನ್ನು ಓದಿದಾಗ ರೋಗಗಳು ನಮ್ಮನ್ನು ಮುಟ್ಟುವುದಿಲ್ಲ ಮತ್ತು ನಾವು ಅಸಾಧ್ಯವೆಂದು ತೋರುವ ಅಲೌಕಿಕ ಶಕ್ತಿಯನ್ನು ಸಾಧಿಸುತ್ತೇವೆ. ಈ ಮಂತ್ರವನ್ನು ಓದುವುದು ನಮ್ಮ ಮೆದುಳನ್ನು ಸಕ್ರಿಯ ಮತ್ತು ಶಕ್ತಿಯುತವಾಗಿಸುತ್ತದೆ. ಸಂತೋಷ ಮತ್ತು ಕೋಪ, ದುಃಖ ಮತ್ತು ನಕಾರಾತ್ಮಕ ಆಲೋಚನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ನಮ್ಮ ಅಂತರಂಗದ ಸುಧಾರಣೆಗಾಗಿ ಈ ಮಂತ್ರವನ್ನು ಪಠಿಸಬಹುದು. ಪ್ರತಿದಿನವೂ ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ದೇಹ ಮತ್ತು ಆತ್ಮವು ಎಲ್ಲವನ್ನು ಶುದ್ಧಿಗೊಳಿಸುತ್ತದೆ. ಈ ಮಂತ್ರದ ಮೂಲಕ ನಾವು ಖಿನ್ನತೆ, ವೈಫಲ್ಯ ಮತ್ತು ಹಿಡಿತದಿಂದ ಪಾರಾಗಬಹುದು. ಈ ಮಂತ್ರವನ್ನು ಬಳಸಿಕೊಂಡು ಭಗವಾನ್ ಶಿವನನ್ನು ಧ್ಯಾನಿಸುವ ಮೂಲಕ ಒತ್ತಡವನ್ನು ತೊಡೆದುಹಾಕಬಹುದು.
ಇದು ಜೀವನದ ಅಂತಿಮ ಸತ್ಯವನ್ನು ಅರಿತುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಅದು ಜಾಗೃತಗೊಳಿಸುತ್ತದೆ ಮತ್ತು ನಮ್ಮ ಮನಸ್ಸನ್ನು ಬೆಳಗಿಸುತ್ತದೆ. ಇದು ಕೆಟ್ಟ ಕರ್ಮವನ್ನು ನಾಶಪಡಿಸುತ್ತದೆ ಮತ್ತು ನಮಗೆ ಮುಕ್ತಿಯನ್ನು ಅನುಗ್ರಹಿಸುತ್ತದೆ. ಇದು ಶಿವತತ್ವವನ್ನು ನಿಶ್ಚಲಗೊಳಿಸಲು, ತೊಡೆದುಹಾಕಲು ಮತ್ತು ನಮ್ಮ ಮಾರ್ಗದಿಂದ ಶತ್ರುಗಳನ್ನು ನಾಶ ಮಾಡಲು ಆಹ್ವಾನಿಸುತ್ತದೆ. ಈ ಮಂತ್ರದ ನಿಯಮಿತವಾದ ಪಠಣವು ಯಶಸ್ಸು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ಮಂತ್ರವನ್ನು ಪಠಿಸಲು ಉತ್ತಮ ಸಮಯವೆಂದರೆ ಬ್ರಹ್ಮ ಮುಹೂರ್ತ ಮತ್ತು ಸಂಜೆ. ಈ ಸಮಯದಲ್ಲಿ ವ್ಯಕ್ತಿಯು ದೈವಾತ್ವಿಕ ಹತ್ತಿರವಾಗುತ್ತಾನೆ. ಇದನ್ನು ರುದ್ರಾಕ್ಷ ಮಾಲೆ ಅಥವಾ ಸ್ಫಟಿಕ ಮಾಲೆ ಬಳಸಿ ಜಪಿಸಬೇಕು. ಈ ಮಂತ್ರದ ಪಠಣವು ನಕಾರಾತ್ಮಕ ಆಲೋಚನೆಗಳನ್ನು ಮತ್ತು ಸ್ವಯಂ ಅನುಮಾನಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಇದು ಸಾವಿನ ಭಯವನ್ನು ಹೋಗಲಾಡಿಸುತ್ತದೆ ಮತ್ತು ನಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ. ಮಂತ್ರವು ನಿಮ್ಮ ತೊಂದರೆಗೀಡಾದ ಮತ್ತು ಆಘಾತಕಾರಿ ಭೂತಕಾಲದಿಂದ ಬೇರ್ಪಡಲು ಸಹಾಯ ಮಾಡುತ್ತದೆ ಮತ್ತು ಮನಸ್ಸಿನ ಶಾಂತಿಯನ್ನು ಉತ್ತೇಜಿಸುತ್ತದೆ. ಮಂತ್ರವು ನಿಮ್ಮ ಸ್ವಯಂ ಅರಿವನ್ನು ಹೆಚ್ಚಿಸುತ್ತದೆ, ನಮಗೆ ಆತ್ಮವಿಶ್ವಾಸವನ್ನು ನೀಡುತ್ತದೆ ಮತ್ತು ನಾವು ಕೆಲಸ ಮತ್ತು ಸಂಬಂಧಗಳಲ್ಲಿ ಯಶಸ್ಸನ್ನು ಪಡೆಯುತ್ತೇವೆ. ಅನಾರೋಗ್ಯ ಮತ್ತು ಕಾಯಿಲೆಯೊಂದಿಗೆ ವ್ಯವಹರಿಸುತ್ತಿರುವವರಿಗೆ ಈ ಮಂತ್ರವು ಮನಸ್ಥಿತಿ ಮತ್ತು ಚೇತರಿಕೆಗೆ ಮಾರ್ಗದರ್ಶನ ನೀಡುತ್ತದೆ, ನಿಮ್ಮ ಮೇಲೆ ಪುನಃಸ್ಥಾಪನೆ ಮಾಡುತ್ತದೆ. ಇದಿಷ್ಟು ಶಿವನ ರುದ್ರ ಗಾಯತ್ರಿ ಮಂತ್ರದ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.